ನೋಡಿ, ಕಾಮಧೇನು ಅನ್ನೋದ್ರಲ್ಲಿ ಬರುವಂಥ ಉತ್ಪನ್ನಗಳು ಯಾವುದೂ ಕೂಡ ವೇಸ್ಟ್ ಆಗಲ್ಲ. ಕಾಮಧೇನಲ್ಲಿ ಬಂದಂಥ ವಿಶೇಷವಾದಂಥ ವಸ್ತು ಇದು ಸಗಣಿಯಲ್ಲಿ ಶ್ರೇಷ್ಠವಾಗಿ ನಮ್ಮ ಗಣೇಶನ ಅವರು ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಅರ್ಧ ಅಡಿ ಗಣೇಶ. ಇಲ್ಲಿ ನೋಡಿ ಪುಡಿ ಕಂಪ್ಲೀಟಾಗಿ ಸಗಣಿ ಪೌಡ್ರು. ಅದರಲ್ಲೂ ಕೂಡ ಇದು ಜವಾರಿ ಆಕಳದ ಸಗಣಿ ವಿಶೇಷವಾಗಿದೆ ನೋಡಿ. ಕೇವಲ 300 ರೂಪಾಯಿಂದ ನಿಮಗೆ ಗಣೇಶನ ವಿಗ್ರಹ ಇಲ್ಲಿ ಸಿಗುತ್ತೆ. 500 ರೂಪಾಯಿ, 900 ರೂಪಾಯಿ, 1200 ರೂಪಾಯಿವರೆಗೂ ಕೂಡ. ಹೈಯೆಸ್ಟ್ ಅಂತ ಹೇಳಿದರೆ ಇವ್ರದ್ದು 1200 ರೂಪಾಯಿ. ಬಳಪದ ಕಲ್ಲಿನಿಂದ ಮಾಡಿರೋದು. ನೀವೇ ಮಾಡಿರೋದು? ಹೌದು, ನಾನೇ ಮಾಡಿರೋದು. ಇಲ್ಲೇ ಇದು ನನಗೆ ಒಂಥರ ಹಾಬಿ ಇದು. ಏನು ವೃತ್ತಿ ಮಾಡ್ಕೊಂಡಿದ್ದೀರಾ ನೀವು? ಮಲ್ಟಿನ್ಯಾಷನಲ್ ಕಂಪ್ನಿ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೆ. ಒಂದು 6 ವರ್ಷದಿಂದ ನನಗೆ ಪ್ಯಾರಾಲಿಸಿಸ್ ಆಯಿತು. ಪ್ಯಾರಾಲಿಸಿಸ್ ಆಗಿದ್ರಿಂದ ಏನೋ ಮಾಡಿ ಕಿರುಕುಳ ಕೊಟ್ಟರು. ನನ್ನ ಕಂಪ್ನಿಯಿಂದ ಹೊರಗೆ ಹಾಕಿದ್ರು, ಬಿಟ್ಟು ಬಂದೆ. ಈಗ ಗಣಪತಿನೇ ನನ್ನ ಮುಖ್ಯ ವೃತ್ತಿ. ಈಗ ಇದು ಆ್ಯಕ್ಚುಲಿ ನಾನು ಕೆಲಸದಿಂದ ಬಂದಮೇಲೆ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮಾಡ್ತಾಯಿದ್ದೆ. ಆತ್ಮೀಯರೇ, ಇದೊಂದು ರೀತಿಯಾಗಿ ವಿಶೇಷವಾದಂಥ ವಿಡಿಯೋ ಅಂತ ಹೇಳ್ಬೋದು. ಇವರ ಹೆಸರು ಗುರುಪ್ರಸಾದ್ ಅಂತ ಹೇಳಿ ಹಲವಾರು ವರ್ಷಗಳಿಂದ ಇಕೋ ಫ್ರೆಂಡ್ಲಿಯಾಗಿ ದೇವರ ವಿಗ್ರಹ ಅನೇಕ ರಥಗಳನ್ನ ಬಂದಿದ್ದಾರೆ. ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಸಗಣಿಯಿಂದ ಮಾಡಿದಂತಹ ಇಕೋ ಫ್ರೆಂಡ್ಲಿ ಗಣೇಶ ಗೌರಿನ ಇವರು ಕರ್ನಾಟಕಕ್ಕೆ ಪರಿಚಯಿಸ್ತಾ ಇದ್ದಾರೆ. ಹಾಗಾಗಿ ನಾನಿವತ್ತು ಬೆಂಗಳೂರಲ್ಲಿ ಇವ್ರ ಮನೆಗೆ ಬಂದಿದ್ದೀನಿ. ಈ ವರ್ಷ ಇವರು 1 ವರ್ಷ ಟೈಮ್ ತಗೊಂಡು ಕೇವಲ ಬರೋಬ್ಬರಿ 2000 ವಿಗ್ರಹಗಳನ್ನ ಮಾಡಿದ್ದಾರೆ. ಯಾರಿಗೆಲ್ಲ ಇಕೋ ಫ್ರೆಂಡ್ಲಿ ಗಣೇಶ ಬೇಕು, ಗೌರಿ ಬೇಕು ಈ ಹಬ್ಬಕ್ಕೆ ಅಂದ್ಕೊಂಡ್ರೆ ಇವರ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಇವ್ರು ನೋಡ್ಬೋದು ಇಲ್ಲೊಂದು ರಥನ ಮಾಡಿದ್ದಾರೆ. ಬಟ್ ಯಾವುದರಿಂದ ಮಾಡಿದ್ದಾರೆ ಅಂತ ಗುರುಪ್ರಸಾದ್ ಸರ್ನ ಕೇಳಬೇಕು. ಸರ್, ಯಾವುದರಿಂದ ಮಾಡಿರೋದು ಇದು? ಬಳಪದ ಕಲ್ಲಿನಿಂದ ಮಾಡಿರೋದು. ನೀವೇ ಮಾಡಿರೋದು? ಹೌದು, ನಾನೇ ಮಾಡಿರೋದು. ಎಷ್ಟು ವರ್ಷದಿಂದ ಈ ವೃತ್ತಿನ ಮಾಡ್ತಾ ಇದ್ದೀರಾ ನೀವು? ಇಲ್ಲೇ ಇದು ನನಗೆ ಒಂಥರ ಹಾಬಿ ಇದು, ಈ ಥರದ್ದೆಲ್ಲ ಮಾಡೋದು. ನಾನು ಆ್ಯಕ್ಚುಲಿ ಹೈಸ್ಕೂಲು ಇದರಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಚಾಕ್ ಪೀಸಲ್ಲಿ ಕಾರ್ವಿಂಗ್ ಮಾಡ್ತಾಯಿದ್ದೆ, ಸೋಪಲ್ಲಿ ಕಾರ್ವಿಂಗ್ ಮಾಡ್ತಾಯಿದ್ದೆ. ಬಳಪದ ಕಲ್ಲು ಮುಂಚೆ ಇದು ಮಾಡ್ತಾಯಿದ್ದು, ಪಾತ್ರೆ ಮಾಡೋರು ಬಳಪದ ಕಲ್ಲಲ್ಲಿ. ಆ ಒಳದ ಚೂರಿನಲ್ಲಿ ವಿಗ್ರಹಗಳನ್ನ ಕೆತ್ತುತ್ತಾ ಇದ್ದೆ. ಹಂಗೆ ಮಾಡಿದ್ದೆ, ಅದು ಆಸೆ ಬಂತು ಮಾಡಬೇಕು ಅಂತ. ಇದನ್ನು ಮಾಡಿದೆ ಕೂತ್ಕೊಂಡು. ಎಲ್ಲಿ ಸಿಗತ್ತೆ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಗೂಗಲಲ್ಲಿ ಹುಡುಕಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಸಿಗತ್ತೆ ಅಂತ ತಿಳ್ಕೊಂಡು ಹೋಗಿ ನಾನೇ ಹೋಗಿ ತೊಗೊಂಬಂದು ಕಟ್ ಮಾಡಿ ಹೆಂಗೆ ಮಾಡಬೇಕು ಗೊತ್ತಿರಲಿಲ್ಲ ನನಗೆ. ಎಲ್ಲೂ ಕಲ್ತಿಲ್ಲ ನೀವು? ಕಲ್ತಿರೋದಲ್ಲ ಇದು, ನೀವೇ ಸ್ವಂತ ಕಲ್ತಿದ್ದು? ಹೌದು, ಬರ್ತ್ ಬಂದಿರೋದು ಅದು. ಆಮೇಲೆ ಅಲ್ಲೊಂದು ಇದು ಇದೆ, ಪಲ್ಲಕ್ಕಿನೂ ಮಾಡಿದ್ದೀನಿ ಇದ್ರ ಜೊತೆಗೆ ಚಿಕ್ಕದಾಗಿ. ಮುಟ್ಬೋದು ಪಲ್ಲಕ್ಕಿ. ಚೆನ್ನಾಗಿದೆ. ತಗೊಳ್ಳಿ. ಬಳಪದ ಕಲ್ಲಿಂದ ಮಾಡಿರೋದು. ಈ ಕಲ್ಲು ಮತ್ತೆ ಎಲ್ಲ ಎಲ್ಲಿ ಮಾಡ್ತಾರೆ? ಈ ಬೆಂಗಳೂರಲ್ಲಿ ನೀವು ಹೊಸಕೆರೆಹಳ್ಳಿ ಮನೇಲೇ ಮಾಡ್ತೀರಾ? ಮನೆಯಲ್ಲೇ ಮಾಡಿದ್ದದು. ಓ ಹೌದಾ, ಓಕೆ. ಯಾವಾಗಲಿಂದ ಮಾರಾಟ ಆರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇದೆಲ್ಲನೂ? ಅದನ್ನ ಮಾರಾಟ ಮಾಡಲ್ಲ, ಹಾಬಿಗೋಸ್ಕರ ಮಾಡಿರೋದು. ಮನೆಯಲ್ಲೇ ಇರುತ್ತೆ ಅದು. ಮನೆಯಲ್ಲೇ ಇರುತ್ತೆ? ಹೌದು. ಮಾರಾಟ ಮಾಡಲ್ಲ? ಮಾರಾಟ ಮಾಡಲ್ಲ. ಮತ್ತೆ ಗೌರಿ ಗಣೇಶನ ಮಾರಾಟ ಮಾಡಲೇಬೇಕು, ಮಾಡ್ತೀನಿ ಅದನ್ನ. ಓಕೆ. ಅದೆಷ್ಟು ವರ್ಷದಿಂದ ಮಾಡ್ತಾ ಇರೋದು? ಅದನ್ನು ನಾನು ಚಿಕ್ಕ ವಯಸ್ಸಿಂದನೂ ಮಾಡ್ತಾ ಇದ್ದೀನಿ. ಬಟ್ ಸಗಣಿ ಗಣೇಶನ ಮಾಡ್ತಾ ಇದ್ದೀನಿ, ಈಗ 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಸಗಣಿ ಗಣೇಶ, ಸಗಣಿ ಎಲ್ಲ ಎಲ್ಲಿ ತರ್ತೀರಾ? ಬೆಂಗಳೂರಲ್ಲಿ ಎಲ್ಲಿ ಸಗಣಿ ಸಿಗುತ್ತೆ? ಹಳ್ಳಿಲಾದ್ರೆ ಸಗಣಿ ಸಿಗುತ್ತೆ ಅಂತ ಹೇಳಿ, ನಾವು ಬೆಂಗಳೂರಲ್ಲಿ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ? ಅದೇ ಸಮಸ್ಯೆ ಆಗಿತ್ತು, ಹುಡುಕ್ತಾ ಇದ್ದೆ ನಾನು ಎಲ್ಲಿ ಸಿಗತ್ತೆ ಅಂತ. ಆವಾಗ ನಮ್ಮ ರಿಲೇಷನ್ ಒಬ್ರು ಹೇಳಿದರು, ಇಲ್ಲಿ ಒಬ್ಬರು ಮಲ್ನಾಡಿಗಿಂತ ಹಸು ಸಾಕಿದ್ದಾರೆ, ಕೇಳ್ತೀನಿ ಕೊಟ್ಟರೆ ತೊಗೊಳ್ಳೋಂತೀರಿ ಅಂತ. ಅವ್ರು ಆ್ಯಕ್ಚುಲಿ ಆ ಹಾಲಿಗೋಸ್ಕರ ಇದಕ್ಕೋಸ್ಕರ ಅವರು ಸಾಕಿರೋದಲ್ಲ. ಮನೇಲಿ ಹಸು ಇರಬೇಕು, ದಿವ್ಯ ಪೂಜೆ ಮಾಡಬೇಕು ಅಂತ ಹಸು ಹಾಕಿದ್ದಾರೆ. ಇಲ್ಲಿ ಇಟ್ಟು ಮಾಡೋಲ್ಲ. ಅವ್ರ ಮನೆಗೆ ಹೋಗಿ ಕೇಳ್ಕೊಂಡಾಗ ಆಯಿತು ತೊಗೊಂಡೋಗಿ ನೀವು ಅಂತಂದರು. ಅಲ್ಲಿಂದ ವಾರಕ್ಕೆ 2 ಸರಿ ತೊಗೊಂಬರ್ತೀವಿ. ತೊಗೊಂಬಂದು ಅದನ್ನ ಒಣಗಿಸಿ ಅದನ್ನ ಪುಡಿ ಮಾಡಿ, ಅದಕ್ಕೊಂದು ಇದು ಬರುತ್ತೆ, ಚೌಳಿಕಾಯಿ ಕಾಳು ಬರುತ್ತಲ್ವ, ಕಾಳಿನ ಪುಡಿ ಗೋರ್ಗಮ್ ಅಂತಾರೆ. ಅದನ್ನ ಮಿಕ್ಸ್ ಮಾಡಿ ಮೋಲ್ಡಲ್ಲಿ ಹಾಕಿ ತೆಗಿಬೇಕು. ತೆಗೆದು ಅದು ತೆಗಿಯೋದು ಈಸಿ, ಬಟ್ ಒಣಗಿಸೋದಿದೆಯಲ್ಲ ತುಂಬ ಕಷ್ಟ. ಅದು ಎಲ್ಲಿ ಒಣಗಿಸಿದ್ರೆ? ಎಲ್ಲಿದೆ ಗಣೇಶ? ಎಲ್ಲ ಮೇಲಿದೆ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೀಗ. ಬನ್ನಿ ಹೋಗೋಣ. ಇದು ನಿಮ್ಮದೇ ಮನೆನಾ? ಇದು ನನ್ನ ಸ್ವಂತ ಮನೆ. ಇದು ಏನು ವೃತ್ತಿ ಮಾಡ್ಕೊಂಡಿದ್ದೀರಾ ನೀವು? ನಾನು ಮಲ್ಟಿನ್ಯಾಷನಲ್ ಕಂಪ್ನಿ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೆ. ಒಂದು 6 ವರ್ಷದಿಂದ ನನಗೆ ಪ್ಯಾರಾಲಿಸಿಸ್ ಆಯಿತು. ಪ್ಯಾರಾಲಿಸಿಸ್ ಆಗಿದ್ರಿಂದ ಏನೋ ಮಾಡಿ ಕಿರುಕುಳ ಕೊಟ್ಟರು. ನನ್ನ ಕಂಪ್ನಿಯಿಂದ ಹೊರಗೆ ಹಾಕಿದ್ರು,
ಅಳ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ. ಕಂಪ್ನಿಯಿಂದ ಹೊರಗಡೆ ಹಾಕಿರ್ ನಿಮ್ ಕಲೆ ಕೈ ಹಿಡ್ದಿದ್ಯಲ್ಲ. ನಾನೇನೆ ಬಿಟ್ಟು ಬರೋಂಗೆ ಮಾಡಿದ್ರಲ್ಲಿ ಬಿಟ್ಟು ಬಂದೆ. ಈಗ ಗಣಪತಿನೇ ನನ್ನ ಮುಖ್ಯ ವೃತ್ತಿ. ಈಗ ಅದಕ್ಕೆ ಹೇಳೋದು ನಮ್ಮ ಗಣೇಶನ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡುವಂಥ ವಿಘ್ನೇಶ್ವರ ಅಂತ ಹೇಳಿ. ವಿಘ್ನೇಶ್ವರ ನಿಮ್ಮನ್ನ ಕೈ ಹಿಡಿದಿದ್ದಾನೆ. ಇನ್ಯಾಕೆ ಅಳ್ತೀರಾ? ಬನ್ನಿ, ಜೀವನದಲ್ಲಿ ಇಷ್ಟು ವರ್ಷ ಜೀವನ ಮಾಡಿದ್ದೀರಾ. ಮತ್ತು ಈ ರಥದ ಬಗ್ಗೆ ಮಾತಾಡೋಣ. ಎಷ್ಟು ದಿನ ತಗೊಂಡ್ರಿ ಈ ರಥ ಮಾಡಲಿಕ್ಕೆ? ಇದು ಆ್ಯಕ್ಚುಲಿ ನಾನು ಕೆಲಸದಿಂದ ಬಂದಮೇಲೆ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮಾಡ್ತಾ ಇದ್ದೆ. ಆಮೇಲೆ ಶನಿವಾರ ಭಾನುವಾರ ಫುಲ್ ಡೇ ತೊಗೊತಾ ಇದ್ದೆ. ಟೈಮ್ ಇದ್ದಾಗೆಲ್ಲ ಮಾಡ್ತಾ ಇದ್ದೆ. ಟೋಟಲ್ 9 ತಿಂಗಳು ತೊಗೊಂಡಿದ್ದೀನಿ ಫಿನಿಶ್ ಮಾಡೋಕ್ಕೆ. ಇದೊಂದು ರಥನ ಟ್ರೇಸ್ ಮಾಡಲಿಕ್ಕೆ 9 ತಿಂಗಳು ತಗೊಂಡ್ರಾ? ಇದನ್ನ ಮಾರಾಟ ಮಾಡಿದ್ರೆ ಎಷ್ಟು ದುಡ್ಡು ಸಿಗೋದಲ್ಲ ನಿಮಗೆ? ಅರೆ, ನಿಮ್ಮ ನೆನಪಿಗೆ ಬೇಕು ಅಂತ ಇಟ್ಕೊಂಡಿದ್ದೀರಾ? ನೆನಪಿಗೆ ಬೇಕು ಅಂತ ಇಟ್ಕೊಂಡಿದ್ದೀವಿ. ಕೇಳಿದ್ರೆ ಮಾಡ್ಕೊಡ್ತೀನಿ. ಬೇಕಾದ್ರೆ ಕೇಳಿದ್ರೆ ಯಾರಾದ್ರೂ ಈ ಥರ ಬೇಕು ಅಂತ ಕೇಳಿದ್ರೆ ಮಾಡ್ಕೊಡ್ತೀನಿ. ನಿಮ್ಗೂ ಜೀವನಕ್ಕೆ ಆಧಾರ ಆದಂಗೆ ಆಗುತ್ತೆ, ಆದಾಯ ಬಂದಂಗೆ ಆಗುತ್ತೆ. ಮಕ್ಳೆಷ್ಟು ಜನ? ಮಕ್ಕಳು 2 ಇದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಮಗ ಅವನು B.Tech ಓದ್ತಾ ಇದ್ದಾನೆ ಚೆನ್ನೈಯಲ್ಲಿ. ಓದಿಸ್ತಾ ಇದ್ದೀರಾ? ಮಗಳು PUC ಓದ್ತಿದ್ದಾಳೆ. ಓಕೆ. ಮಿಸ್ಸಸ್ ಟೀಚರ್. ಓಕೆ. ಗೌರ್ಮೆಂಟ್ ಅಲ್ಲ, ಪ್ರೈವೇಟಲ್ಲಿ. ಓಕೆ. ಹಾಗಾದ್ರೆ ಮನೇಲಿ ನೀವು ಅಭ್ಯಾಸದ ಜೊತೆಗೆ ಎಲ್ಲಾನು ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಇದನ್ನೆಲ್ಲ ಮಾಡ್ಕೊಂಡು. ಹೋಗೋಣ ಮೇಲೆ ಗಣೇಶನ್ ನೋಡೋಣ. ಬನ್ನಿ. ನಿಮ್ದು ಮೂಲತಃ ಬೆಂಗಳೂರೇನಾ? ಅಲ್ಲ, ನಮ್ದು ಶಿವಮೊಗ್ಗ ಜಿಲ್ಲೆ. ಓ, ಮಲ್ನಾಡ್ ಹುಡುಗ ನೀವು? ಶಿಕಾರಿಪುರ ನಮ್ದು ಆಕ್ಚುಲಿ. ಓ, ಯಡಿಯೂರಪ್ಪ ಅವರು. ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಅಲ್ಲಿಂದ ಬಂದು ಇಲ್ಲಿ ಜಾಬ್ ಮಾಡಿಕೊಂಡು ಮನೆ ತಗೊಂಡು ಇವಾಗ ಪ್ಯಾರಾಲಿಸಿಸ್ ಆಗಿ. ಇವಾಗ ಸ್ವಲ್ಪ ಪರವಾಗಿಲ್ವಾ? ಹಾಗಾದ್ರೆ ಮುಂಚೆಗಿಂತ ಹೋಲಿಸ್ಕೊಂಡ್ರೆ ಪ್ಯಾರಾಲಿಸಿಸ್ ಪರವಾಗಿಲ್ಲ. ಗಣಪತಿ ಮಾಡ್ಲಿಕ್ಕೋಸ್ಕರನೇ ಶೆಡ್ ಹಾಕೊಂಡಿದ್ದೀನಿ. ಮುಂಚೆ ಹಂಗೆ ಮಾಡ್ತಾ ಇದ್ದೆ. ನಾನು ಇಲ್ಲಿ ಸಗಣಿ ಒಣಾಕು ಆಫೀಸಿಗೆ ಹೋದ್ರೆ ಬೋಟೊತ್ತಿ ಮಳೆ ಬಂದು ನೆಂದೋಗ್ಬಿಟ್ಟಿರ್ತಿತ್ತು. ಮತ್ತೆ 8 ದಿವಸಗಟ್ಟಲೆ ನಾನು ಒಣಗಿಸ್ಬೇಕಾಯ್ತು. ಹಂಗಾಗಿ ಶೆಡ್ ಹಾಕ್ಸ್ಕೊಂಡೆ. ಶೆಡ್ ಹಾಕ್ಸ್ಕೊಂಡು ಇದೇ ನಾನು ವರ್ಕ್ಶಾಪ್ ಥರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಯಾರು ಕೆಲಸಕ್ಕೆ ಇಟ್ಕೊಂಡಿಲ್ಲ? ಇಲ್ಲ, ಯಾರು ಇಟ್ಕೊಂಡಿಲ್ಲ, ನಾನೇ ಮಾಡಿದ್ದು. ಓ ಮೈ ಗಾಡ್. ಇದೆಲ್ಲ ಕೆಲ್ಸಕ್ಕೆ ಹೋಗಿ ಶನಿವಾರ ಭಾನುವಾರ ಟೈಮ್ ಇರ್ತಿತ್ತಲ್ಲ, ಅವಾಗ ಮಾಡಿದ್ದು. ಇವಾಗಲೂ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಈ ಒಂದು 8 ತಿಂಗಳಿಂದ ಇದೇ ಕೆಲಸ. ಈಗ ಪ್ರತಿ ವರ್ಷ ಎಷ್ಟು ಗಣೇಶನ್ ಮಾಡ್ತಾ ಇದ್ರಿ? ಮಾಡಬೇಕು. ಇದು ಸ್ವಲ್ಪ ಎಲ್ಲದನ್ನೂ ಇದು ಮಾಡ್ಕೊಂಡು ಇದಕ್ಕೆ ಏನೇನು ಬೇಕು ಪ್ರಾಬ್ಲಮ್ ಬರ್ತಾ ಇದೆ ಮಾಡ್ದಂಗೆ ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದಕ್ಕೊಂದು ಮುಂಚೆ ಒಂದು ಸಣ್ಣ ಮಿಷಿನ್ ತರಿಸಿದ್ದೆ. ಇದನ್ನೆಲ್ಲ ಹಿಟ್ಟು ಪುಡಿ ಮಾಡ್ಕೊಳಕ್ಕೆ ಕೈಯಲ್ಲಿ ಮಾಡ್ಬೇಕಾಯ್ತು. ತುಂಬ ಟೈಮ್ ಹಿಡಿತಾ ಇತ್ತು. ಆಮೇಲೆ ನಮ್ಮ ಅಮ್ಮ ಮಿಕ್ಸಿಲಿ ಹಾಕಕ್ಕೆ ಪೌಡ್ರ್ ಕೊಡೋರು. ಅಂದರೆ ಮುಂಚೆ ಮಣ್ಣಿನ ಗಣೇಶನ್ ಮಾಡ್ತಾ ಇದ್ದಿದ್ದ ನೀವು? ಅಂದರೆ ಚಿಕ್ಕ ಹುಡುಗ ಇದ್ದಾಗ ಮಣ್ಣಲ್ಲಿ ಮಾಡ್ತಾ ಇದ್ದೆ. ಓಕೆ. ಇತ್ತೀಚೆಗೆ ಇದನ್ನು ಶುರು ಮಾಡಿದ್ದು. 3 ವರ್ಷದಿಂದ ಈಚೆಗೆ ಸಗಣಿ ಗಣೇಶನ ಮಾಡ್ತಾ ಇದ್ದೀರಾ? ಸಗಣಿ ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಬರ್ತೀರಾ ಅಥವಾ? ಇಲ್ಲ, ಅವ್ರು ಹಾಗೆ ಕೊಡ್ತಾರೆ. ಓಕೆ. ಅಂದರೆ 1 ವರ್ಷದಿಂದ ನಿಮ್ದು ಸ್ಟಾರ್ಟ್ ಆಗುತ್ತೆ ಪ್ರೋಸೆಸ್? ಹಾಗಾದ್ರೆ ಹೌದು. 1 ವರ್ಷ. ಗೌರಿ ಗಣೇಶ ಹಬ್ಬ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ್ಲಿಂದ ಇಲ್ಲಿವರೆಗೂ ನೀವು ಮಾಡೋದೇ ಆಗುತ್ತೆ? ಹೌದು. ಇದು ಒಣಗ್ಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಓಕೆ. ನಾವು ನೋಡ್ತಾ ಇದ್ದೀವಿ, ಅದು ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿದೆ. ಆ್ಯಕ್ಚುಲಿ ಇದೂ ಏನು ಕೆಮಿಕಲ್ ಹಾಕಿಲ್ಲ. ಓಕೆ. ಎಲ್ಲ ಕೆಮಿಕಲ್ ಫ್ರೀ. ಬೆರಣಿ ಮಾಡಿಕೊಂಡು ಅದು ಸುಟ್ಟು ಪೌಡ್ರ್ ಮಾಡಿಕೊಂಡು ಬರ್ನ್ ಮಾಡಿ ಆ ಕಪ್ ಅದನ್ನು ಮಿಕ್ಸ್ ಮಾಡಿರೋದು ಅಷ್ಟೇ. ಅದು ಓಕೆ. ಅಂದರೆ ಕಪ್ಪುಗಿರೋದು ಇದೆಲ್ಲ ಮುಟ್ಬೋದಾ? ಒಂದು ಮುಟ್ಟಿ ತೊಗೊಳ್ಳಿ. ಗಣೇಶ ಈ ಸಲದ ಗಣೇಶನ 1ನೇ ಬಾರಿಗೆ ನಾನೇ ಮುಟ್ತಾ ಇದ್ದೀನಿ. ಈ ಕಲರು ಹಂಗೆ ರಾನಾ? ಅದು ಹಂಗೆ ರಾ. ಅದು ಇದೆಲ್ಲ ಡೆಕೋರೇಟ್ ಆಗಿ ಮಾಡಿದ್ರೆ ಸ್ವಲ್ಪ ಕಲರಿಂಗ್ ಎಲ್ಲ ಕೊಟ್ಟು. ಹೌದು. ಕೆಲವು ಕೇಳ್ತಾರೆ ಆ ಥರ ಇದ್ರೆ ಚೆನ್ನಾಗಿ ಕಾಣಲ್ಲ, ಚೂರು ಹೈಲೈಟ್ ಆಗಬೇಕು ಅಂತ. ಅದು ಯಾರು ಯಾವ ಥರ ಕೇಳ್ತಾರೋ ಆ ಥರ ಕೊಡ್ತೀವಿ. ಆ ಥರ ಒಂದು ಇಟ್ಕೊಳ್ಳಿ ಗಣೇಶನ್ನ. ಹಾಗಾದ್ರೆ ನಿಮ್ಮ ಹತ್ರ ಎಲ್ಲ ಒಂದೇ ಮೋಲ್ಡಿಂಗ್ ಇರೋದಾ, ಒಂದೇ ಸೈಜ್ ಇರೋದಾ? ಯಾಕೆಂದ್ರೆ ಇಲ್ಲೆಲ್ಲ ಒಂದೇ ಸೈಜ್ ನೋಡ್ತಾ ಇದ್ದೀರಾ, ಬೇರೆ ಬೇರೆ ಇದೆ. ಒಳಗಡೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಬನ್ನಿ ನೋಡೋಣ. ಹಾಗಾದ್ರೆ ಹಂಗಾದ್ರೆ ಇಕೋ ಫ್ರೆಂಡ್ಲಿ, ಫುಲ್ ಕಂಪ್ಲೀಟ್ ಆಗಿ ಪರಿಸರ ಸ್ನೇಹಿ. ಹೌದು. ಇವಾಗ ಪೇಂಟಿಂಗ್ ಎಲ್ಲ ಇದೆಲ್ಲ ಬಳಸಿದಿರಲ್ಲ ನೀವು? ಸ್ವಲ್ಪ ಮಾಡಿರೋದು. ಇದೆಲ್ಲ ಏನು ಪರಿಸರಕ್ಕೆ ಹಾನಿ ಆಗಲ್ಲ? ವಾಟರ್ ಪೇಂಟಿಂಗ್ ಎಲ್ಲ ಬಳಸಿದಿರಲ್ಲ, ಇದೇನು ಪರಿಸರಕ್ಕೆ ಹಾನಿ ಆಗಲ್ಲ? ಹಾನಿ ಆಗಲ್ಲ. ಅದು ಅದನ್ನು ಎಷ್ಟು ಕಮ್ಮಿ ಆಯ್ತು ಅಷ್ಟು ನಾನು ಬಳಸಿದ್ದೀನಿ. ಓಕೆ. ನಿಮ್ಗೆ ಯಾಕೆ ಈ ಥರ ಕಾನ್ಸೆಪ್ಟ್ ಬಂತು? ಎಲ್ಲ ಇವಾಗ ಕಲರ್ಫುಲ್ ಗಣೇಶನ್ ಮಾಡ್ತಾರೆ, ಗೌರಿನ ಮಾಡ್ತಾರೆ. ನೀವು ಒಂದು ರೀತಿಯಾಗಿ ಇಕೋ ಫ್ರೆಂಡ್ಲಿ ಆಗಿ ಜನಗಳಿಗೆ ಕೊಡಬೇಕು ಅಂತ ನಿಮ್ಗೆ ಕೆಲವೊಂದು ವಿಡಿಯೋಗಳು ನೋಡಿದೆ ನಾನು. ಅದರಲ್ಲಿ ಹೆಂಗಿತ್ತು ಅಂತಂದರೆ, ಒಂದು ಇದ್ರದ್ದು ಎಲ್ಲಿ ಆಂಧ್ರ ಪ್ರದೇಶದ್ದೇನೋ ಒಂದು ವಿಡಿಯೋ, ಲಾರಿಯಲ್ಲಿ ಗಣಪತಿಗಳನ್ನ ತುಂಬ್ಕೊಂಡ್ಬಂದು ಎಸೀತಾ ಇದ್ರು, ಸೇತುವೆ ಮೇಲೆ ನಿಲ್ಲಿಸ್ಕೊಂಡು ಎಸೀತಾ ಇದ್ರು. ಆಮೇಲೆ ನೋಡಿದ್ರೆ ಅದು ಬಗ್ ನೋಡಿದ್ರೆ ಅಲ್ಲಿ ಯಾರೋ ಕ್ಯಾಮ್ರಾ ಝೂಮ್ ಮಾಡಿ ಅರ್ಧ ಅಡಿ ನೀರಿದೆ, ಮೇಲೆ ತೊಗೊಂಡು ಗಣಪತಿಗಳನ್ನ ಎಸೀತಾ ಇದ್ದಾರೆ. ಅದು ನೋಡಿ ಬೇಜಾರಾಗ್ಬಿಡ್ತು. ಇದಕ್ಕೆ ಆ ಥರ ಆಗಬಾರ್ದು ಅಂತ ಮಾಡ್ತಾ ಇರೋದು. ಓಕೆ. ಎಷ್ಟೆಲ್ಲ ಮೌಲ್ಡ್ ಇಟ್ಕೊಂಡಿದ್ದೀರಾ ನೀವು? ಬೇರೆ ಬೇರೆ ಶೇಪ್ದು ಎಲ್ಲ. ಇಲ್ಲೊಂದು ಶೇಪ್ದಿದೆ,
ಇಲ್ಲೊಂದು ಸೈಜ್ ಅದು ಇದೆ ಗೌರಿ ಗೌರಿ ಇದು. ಗೌರಮ್ಮ ಓ ಗೌರಮ್ಮನೂ ಮಾಡ್ತೀರಾ ನೀವು ಅದನ್ನು ಮಾಡಿದ್ದೀನಿ. ಓಕೆ ಅದು ಲಾಸ್ಟ್ ಇಯರ್ ಏನಾಯ್ತು ಅಂದರೆ ಬರೀ ಗಣಪತಿ ತೊಗೊಂಡೋಗಲ್ಲ. ನಮ್ಮ ಕಡೆಗೆ ಆ ಥರ ಇಲ್ಲ. ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಳಶ ಇಟ್ಟು ಬಿಡ್ತೀವಿ, ಕಳಶ ಇಟ್ಟು ಪೂಜೆ ಮಾಡ್ತೀವಿ, ಗಣಪತಿ ಒಂದು ತೊಗೊಂಡು ಹೋಗ್ತೀವಿ. ಇಲ್ಲಿ ಗೌರಮ್ಮ ಗಣಪತಿ ಎರಡೂ ಒಟ್ಟಿಗೆ ಬೇಕು ನಮಗೆ, ಇಲ್ಲಾಂದ್ರೆ ನಮ್ಗೆ ಗಣಪತಿನೇ ಬೇಡ ಅಂತ ವಾಪಸ್ ಹೋಗ್ಬಿಟ್ರು ಒಂದಿಬ್ರು. ಅದಕ್ಕೆ ಗೌರಿ ಮಾಡಿದ್ದೀನಿ ಸರಿ. ಓಕೆ ನೀವು ಹೇಳಿದ್ರಲ್ಲ ಅದೇನೋ ಬೀಜ ಎಲ್ಲ ಹಾಕಿ ಕಾಯಿ ಎಲ್ಲ ಹಾಕ್ತೀನಿ ಅಂತ ಅಲ್ಲ ಹೇಳ್ಬಿಟ್ಟು ಬೀಜ ಅಂದ್ರೆ ಅವರೇ ಮಾಡಿಕೊಟ್ಟಿರ್ತಾರೆ. ಗೋರ್ಗಮ್ಮ ಅದು ಬೇರೆ ಬಿಡಿ. ಇದು ಬೇರೆನಾ? ಓಕೆ ಅದು ಇಲ್ಲಿದೆ, ಇದೇ ಪೌಡ್ರ್ ಪೌಡ್ರು. ಓಕೆ ಮಿಕ್ಸ್ ಮಾಡೋದು. ಪೌಡ್ರ್ ಯಾವ್ದ್ರಿಂದ ಮಾಡ್ತೀರಾ ನೀವು? ಕೈಯಲ್ಲ ಅಥವಾ ಮಿಕ್ಸಿಲ್ಲ? ಅಲ್ಲ ನಾನು ರೆಡಿ ತೊಗೊಂಡ್ಬರ್ತೀನಿ ಅದನ್ನ ಮಾರ್ಕೆಟಿಂದ. ಏನು ಬೀಜ ಹೇಳಿ ಇದು? ಇದು ಚೌಳಿಕಾಯಿ ಬೀಜದ ಪೌಡ್ರ್. ಅದು ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನ ಆ್ಯಕ್ಚುಲಿ ಊದಿ ಕಡ್ಡಿ ಮಾಡೋರು ಯೂಸ್ ಮಾಡ್ತಾರೆ ಇದನ್ನ. ಇದು ಗಮ್ಮಾಗಿ ಅದನ್ನು ನಾನು ತೊಗೊಂಡು ಇದಕ್ಕೆ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇವರಿಗೆ ಪಾಪ ಪ್ಯಾರಾಲಿಸಿಸ್ ಆಗಿರೋದ್ರಿಂದ ನಮ್ಮ ವೀಕ್ಷಕರಿಗೆ ಸ್ಪಷ್ಟವಾಗಿ ಮಾತು ಕೇಳಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ. ಸಗಣಿ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಈ ಚೌಳಿಕಾಯಿ ಬೀಜನೂ ಕೂಡ ಹಣ್ಣಿಂದು ಪುಡಿ ಮಾಡಿ ಮಿಕ್ಸ್ ಮಾಡ್ತಾರೆ. ನೋಡಿ ಎಷ್ಟು ಹದವಾಗಿ ಮಿಕ್ಸ್ ಮಾಡಿದ್ದಾರೆ ಅಂತ. ಇವರಲ್ಲಿ ಇದೆಷ್ಟು ಅಡಿ ಇದೆ? ಇದೆಷ್ಟು ಇಂಚ್ ಬರುತ್ತೆ? 6 ಇಂಚ್ ಬರುತ್ತೆ, ಅರ್ಧ ಅಡಿ ಬರುತ್ತೆ. ಅರ್ಧ ಅಡಿ ಗಣೇಶ ನೋಡಿ ಎಷ್ಟು ಮುದ್ದಾಗಿ ಗಣೇಶ ಕಾಣಿಸ್ತಾ ಇದ್ದಾರೆ ನಮಗೆ. ಇದ್ರ ಜೊತೆಗೆ ಬೇರೆ ಬೇರೆ ಇಂಚಸ್ಸು ಗಣೇಶನು ನೋಡ್ಬೋದು ನಾವು ಒಳಗಡೆ. ಬನ್ನಿ ನೋಡೋಣ. ನೋಡಿ ಸಗಣಿ ತೊಗೊಂಡು ಈ ಥರ ಒಣಗಿಸಿ ಆಮೇಲೆ ಪುಡಿ ಮಾಡ್ತೀನಿ. ನೋಡಿ ಕಾಮಧೇನು ಅನ್ನೋದ್ರಲ್ಲಿ ಬರುವಂಥ ಉತ್ಪನ್ನಗಳು ಯಾವುದೂ ಕೂಡ ವೇಸ್ಟ್ ಆಗಲ್ಲ. ಕಾಮಧೇನಲ್ಲಿ ಬಂದಂಥ ವಿಶೇಷವಾದಂಥ ವಸ್ತು ಇದು ಸಗಣಿ. ಸಗಣಿಯಲ್ಲಿ ಶ್ರೇಷ್ಠವಾಗಿ ನಮ್ಮ ಗಣೇಶನ ಅವರು ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಅರ್ಧ ಅಡಿ ಗಣೇಶ. ಅದರಲ್ಲೂ ಕೂಡ ಕೆಲವೊಂದನ್ನು ಬರಣಿ ರೀತಿಯಾಗಿ ಮಾಡಿ ಕಲ್ಲರ್ ಕೊಟ್ಟು ಕಪ್ಪು ಕಲರಾಗಿ ಮಾಡಿದ್ದಾರೆ. ಇನ್ನೊಂದು ಕೆಲವೊಂದು ನ್ಯಾಚುರಲ್ ಆಗಿ ಹಂಗೆ ಡೈರೆಕ್ಟಾಗಿ ಸಗಣಿನ ಒಣಗಿಸಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಕೆಲವರಿಗೆ ಬೇಕಾಗುತ್ತೆ, ಇಷ್ಟ ಆಗುತ್ತೆ, ಪ್ಲೈನ್ ಇಷ್ಟ ಆಗಲ್ಲ, ಡೆಕೋರೇಟಿವ್. ಹಾಂ ಇಲ್ಲಿ ನೋಡಿ ಪುಡಿ ಕಂಪ್ಲೀಟಾಗಿ ಸಗಣಿ ಪೌಡ್ರು. ಅಷ್ಟೇ ಬರೋದೇ ಇಲ್ಲ. ಅದರಲ್ಲೂ ಕೂಡ ಇದು ಜವಾರಿ ಆಕಳದ ಸಗಣಿ ವಿಶೇಷವಾಗಿದೆ ನೋಡಿ. ಅದ್ರ ಪೌಡರ್ನ ಒಣಗಿಸಿ 1 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ಈ ಗಣೇಶನ ಮೂರ್ತಿನ ರೆಡಿ ಮಾಡಿದ್ದಾರೆ. ಗಣೇಶನ ಜೊತೆಗೆ ಗೌರಿ ಮೂರ್ತಿನೂ ಸಿಗುತ್ತೆ ಇಲ್ಲಿ. ಬಟ್ ಬೇರೆ ಬೇರೆ ರೀತಿಯಾದಂತಹ ಸೈಜ್ ಕೂಡ ಸಿಗುತ್ತೆ ಅಂತ ಹೇಳಿದರೆ. ಇಲ್ಲಿ ನಾವು ನೋಡ್ತಾ ಇರೋದು ಕೇವಲ ಅರ್ಧ ಅಡಿದು. ಒಳಗಡೆ ಹೋದರೆ ಬೇರೆ ಬೇರೆ ಇಂಚಸ್ ಮೂರ್ತಿಗಳನ್ನ ನಾವು ನೋಡ್ತೀವಿ. ಬನ್ನಿ ತೋರಿಸ್ತೀನಿ. ಇದೆಷ್ಟು ಅಡಿ ಇದೆ? 14 ಇಂಚು. 14 ಇಂಚು ಗಣೇಶನ ನೋಡಿ ಹೇಗಿದೆ ಅಂತ ಹೇಳಿ. ವಾವ್. ಅದ್ರ ಜೊತೆಗೆ ಪ್ಲೈನ್ ಗಣೇಶನ ನೋಡ್ಬೋದು ನಾವು. ಪೇಂಟಿಂಗ್, ವಾಟರ್ ಪೇಂಟಿಂಗ್ ಅಂದರೆ ಲೈಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ಕೆಲವರಿಗೆ ಅಟ್ರಾಕ್ಷನ್ ಆಗಿರಲಿ ಅಂತ ಹೇಳಿ ಕೆಲವೊಂದು ಲೈಟಾಗಿ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ ಡೀಟೇಲಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಇವರು ಕಲೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ. ಡೀಟೇಲಾಗಿ ಇಲ್ಲಿ ಗಣೇಶನ ವಾಹನ ಇರ್ಬೋದು, ಕುತ್ಕೊಳ್ಳೋ ಶೈಲಿ ಇರ್ಬೋದು, ಅದ್ರ ಜೊತೆಗೆ ಲಡ್ಡು ಎಲ್ಲವನ್ನು ಮಾಡಿದ್ದಾರೆ. ಕೇವಲ ಎರೆಮಣ್ಣುಗಳಲ್ಲಿ ಮಣ್ಣಲ್ಲಿ ಗಣೇಶನ ಮಾಡೋದನ್ನು ನೋಡ್ತಾ ಇದ್ದು, ಆದರೆ ಇವಾಗ ವಿಶೇಷವಾಗಿ ಸಗಣಿಯಲ್ಲೂ ಕೂಡ ಗಣೇಶನ ಮಾಡಿದ್ದಾರೆ. ಒಂದು ರೀತಿಯಾಗಿ ಇವ್ರನ್ನ ನೋಡಿದ್ರೆ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇವರು ಪ್ಯಾರಾಲಿಸಿಸ್ ಆಗಿ ಇದ್ರೂ ಕೂಡ ಬೆಡ್ ರಿಡನ್ ಆಗಿ ಅದರಿಂದ ಹೊರಗಡೆ ಬಂದು ಆದರೂ ನಿಲ್ಲಿಸಬಾರ್ದು ಅಂತೇಳಿ 3 ವರ್ಷದಿಂದ ಸತತವಾಗಿ ಗಣೇಶನ ಮೂರ್ತಿಯನ್ನು ಅದರಲ್ಲಿ ಸಗಣಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇವ್ರು ವಿಶೇಷವಾಗಿದೆ ಅಂತ ಹೇಳಿ ಇವ್ರ ವಿಡಿಯೋನ ಮಾಡಲಿಕ್ಕೆ ಹೊಸಕೆರೆಹಳ್ಳಿಲಿರುವಂಥ ಇವ್ರ ಮನೆಗೆ ಬಂದಿದ್ದೀನಿ. ಇವರು ಸಪ್ರೇಟಾಗಿ ಏನು ಆಫೀಸ್ ಮಾಡ್ಕೊಂಡಿಲ್ಲ, ಯಾರನ್ನೇ ಕೆಲಸದವ್ರು ಇಟ್ಕೊಂಡಿಲ್ಲ. ಇವರೊಬ್ಬರೇ ಸಿಂಗಲ್ಲಾಗಿ ಯಾವಾಗ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತೆ, ಮುಂದಿನ ವರ್ಷ ಬರುವಂಥ ಗೌರಿ ಗಣೇಶ ಹಬ್ಬದವರೆಗೂ ಕೂಡ ಗಣೇಶ ಮತ್ತು ಗೌರಿ ಹಬ್ಬದ ಮೂರ್ತಿಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದವರು. ಇವರಿಗೊಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಈ ಹಬ್ಬದಲ್ಲೂ ಕೂಡ ಇವರಿಗೊಂದು ಸ್ವಲ್ಪ ಆದಾಯ ಬರಬೇಕು ಅಂತ ಹೇಳಿ ನಾನು ಇವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ನಿಮಗೂ ಕೂಡ ಈ ಸಲ ಗೌರಿ ಗಣೇಶ ಹಬ್ಬ ಚೆನ್ನಾಗಿರಬೇಕು. ಅದ್ರ ಜೊತೆಗೆ ಇಕೋ ಫ್ರೆಂಡ್ಲಿಯಾಗಿ ನಿಮ್ಮ ಮನೇಲೂ ಕೂಡ ಗೌರಿ ಗಣೇಶ ಹಬ್ಬನ ಪೂಜೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಇವರ ಕಾಂಟ್ಯಾಕ್ಟ್ ನಂಬರು, ಅದ್ರ ಜೊತೆಗೆ ಇವರ ಮನೆ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಬಂದು ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಅನ್ನೋದು ಎಷ್ಟು ನಾಶ ಆಗ್ತಾಯಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಜಾಗತಿಕ ತಾಪಮಾನದಿಂದ ಒಂದು ಕಡೆ ಆದರೆ ನಮ್ಮ ಮಾನವನ
ಪರಿಸರ ನಾಶದಿಂದ ಇನ್ನೊಂದು ಕಡೆ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಇವಾಗ ಗೌರಿ ಗಣೇಶ ಹಬ್ಬ ಬಂತು ಅಂತ ಹೇಳಿದಾಗ ಕೆಮಿಕಲ್ ಮಿಶ್ರಿತ ಆದಂಥ ಬಣ್ಣಮಯ ಆದಂಥ ಗಣೇಶನ ನೀರಿಗೆ ಬಿಡೋದ್ರಿಂದ ನೀರೆಲ್ಲ ಪೊಲ್ಯೂಟ್ ಆಗ್ತಾ ಇದೆ. ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದರೆ ಪಟಾಕಿ ಎಲ್ಲ ವಿಜೃಂಭಣೆಯಿಂದ ಹಾರಿಸಿ ಎಲ್ಲೋದ್ರಿಂದ ಮತ್ತೆ ಪರಿಸರಕ್ಕೆ ಧಕ್ಕೆ ಆಗ್ತಾ ಇದೆ. ಆದರೆ ಹಬ್ಬನೂ ಸೆಲೆಬ್ರೇಷನ್ ಮಾಡಬೇಕು, ಮನಸ್ಸಿಗೂ ಖುಷಿ ಸಿಗಬೇಕು, ಪರಿಸರಕ್ಕೂ ಹಾನಿ ಆಗಬಾರ್ದು ಅಂತ ಹೇಳಿದರೆ ಈ ರೀತಿಯಾದಂಥ ಇಕೋ ಫ್ರೆಂಡ್ಲಿ ಗಣೇಶ ಗೌರಿಯನ್ನು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಗೌರಿ. ವಾವ್, ಗೌರಿಯನ್ನು ನೋಡ್ಬೋದು ನೀವು. ಗೌರಿಯನ್ನು ಕೂಡ ಅರ್ಧ ಇಂಚಿಂದ ಸ್ಟಾರ್ಟ್ ಆಗಿ ಅಲಂಕಾರವಾದಂಥ ಗೌರಿನೂ ಸಿಗುತ್ತೆ, ಪ್ಲೈನ್ ಗೌರಿನೂ ಸಿಗುತ್ತೆ. ಎಲ್ಲ ಕಂಪ್ಲೀಟಾಗಿ ಸಗಣಿಯಿಂದಲೇ ಮಾಡಿರೋದು. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಸಲನಾದರೂ ಕೂಡ ಜನರು ಎಚ್ಚೆತ್ಕೊಂಡು ಇಕೋ ಫ್ರೆಂಡ್ಲಿ ಹಬ್ಬನ ಆಚರಿಸಲಿ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ಮುಂದಿನ ಜನ್ರೇಷನ್ಗೆ ನಮ್ಮ ಪರಿಸರನ ಕಾಪಾಡಬೇಕಲ್ವಾ, ನಮ್ಮ ಥರನೇ ಅವರು ಇರಬೇಕಲ್ವಾ. ಹಾಗಾಗಿ ಇದನ್ನು ನೀರಲ್ಲಿ ಬಿಟ್ಬಿಟ್ರೆ ಒಂದು 5 ದಿವಸ ಹಂಗೆ ಇರುತ್ತೆ. ಆಮೇಲೆ ಇದು ಮಾಡಿ ಆಮೇಲೆ ತುಳಸಿ ಗಿಡಕ್ಕೆ ಗೊಬ್ಬರ ಆಗಿ ಯೂಸ್ ಮಾಡ್ಬೋದು. ಇದನ್ನ ನೋಡಿದ್ರ ಡಬಲ್ ಧಮಾಕ. ಹಾಗಾದರೆ ಗೊಬ್ಬರನ್ನಾಗಿ ಕೂಡ ಬಳಸ್ಬೋದು. ಇವಾಗ ಸಿಟಿಗಳಲ್ಲಿ ನಿಮ್ಮಲ್ಲಿ ಪಾಟ್ ಇತ್ತು, ತುಳಸಿ ಗಿಡ ಇತ್ತು, ಬೇರೆ ಇನ್ನೇನೋ ಇದ್ರಲ್ಲಿ ಹಾಕ್ಕೊಂಡಿರ್ತೀರಿ, ಗಿಡಗಳಿಗೆ ಹಾಕ್ಕೊಂಡಿರ್ತೀವಿ ಅಂದರೆ ಈ ಗಿಡಗಳನ್ನು ಅದಕ್ಕೆ ಹಾಕ್ಬಿಟ್ರೆ ಇದನ್ನ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಸಾವಯವ ಗೊಬ್ಬರ ಥರ, ಆರ್ಗ್ಯಾನಿಕ್ ಗೊಬ್ಬರ ಥರ. ಹೌದು. ಅಂದರೆ ಇವಾಗ ಗಣೇಶನ ಬಿಡಬೇಕು, ಗೌರಿನ ಬಿಡಬೇಕು ಅಂತ ಯಾವುದೋ ಕೆರೆ, ಯಾವುದೋ ಹೊಳೆಯನ್ನು ಹುಡ್ಕೊಂಡು, ನದಿನೇ ಹುಡ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಮನೇಲಿ ನಿಮ್ಮ ಮನೇಲಿ ಪಾಟ್ ಇದ್ದರೆ ಸಾಕು, ಅಥವಾ ಯಾವುದಾದ್ರೂ ಒಂದು ಖಾಲಿ ಬಕೆಟ್ ತಗೊಂಡು ಪೂಜೆ ಆದ ನಂತರ ನಾವು ಗೌರಿ ಗಣೇಶನ ವಿಸರ್ಜನೆ ಮಾಡಿದರೆ ಗೊಬ್ಬರ ಆಗಿನೂ ಕನ್ವರ್ಟ್ ಆಗುತ್ತೆ. ಅಥವಾ ನಿಮ್ಮ ಮನೇಲಿ ಏನಾರ ಪಾಟ್ ಇದ್ದರೆ ಅದರಲ್ಲೂ ಕೂಡ ಇದನ್ನು ರಸಗೊಬ್ಬರವಾಗಿ ಬಳಸ್ಬೋದು. ಪ್ಲಸ್ ಪಾಯಿಂಟ್ ಇದೆ ನೋಡಿ. ನಿಮ್ಮಲ್ಲಿ ಎಷ್ಟು ಥರ ಮೌಲ್ಡ್ಸ್ ಇದೆ? ನಾನು ಆ್ಯಕ್ಚುಲಿ ಹೊರಗಡೆಯಿಂದ ತರಿಸಿದ್ದು 3 ಥರ, 2 ಥರ ನಾನೇ ಮಾಡ್ಕೊಂಡಿದ್ದೀನಿ. ಮೌಲ್ಡನ್ನು ಸಹಿತ ಮಾಡ್ಕೊಂಡು ಮಾಡಿದ್ದೀನಿ. ಅದು ಇನ್ನೂ ಇದು ಆಗಿಲ್ಲ, ಬೇಕು ಇನ್ನು ಸ್ವಲ್ಪ. ಹಂಗಾರೆ ಮುಂದಿನ ನೋಡಿ ಇದು ಏನು ನಾಗಗಣೇಶನ ಅದು? ಹಾಂ, ಇದನ್ನು ಮೌಲ್ಡ್ ನಾನೇ ಮಾಡಿಕೊಂಡು ಮಾಡಿದ್ದು. ನೀವೇ ಮಾಡ್ತೀರಾ? ಹಾಂ, ಅಂದರೆ ನನಗೆ ಮಾಡ್ಕೊತೀನಿ, ಹೊರಗಡೆ ಮಾಡ್ಕೊಳ್ಳೋಷ್ಟು ಇದು ಇಲ್ಲ ಇನ್ನು. ಪ್ರಾಕ್ಟೀಸ್ ಆಗಿಲ್ಲ ಇನ್ನು. ನೆಕ್ಸ್ಟ್ ಇಯರ್ಗೆ ಎಲ್ಲ ಸರಿಯಾಗುತ್ತೆ. ಹಾಗಾದ್ರೆ ಇವಾಗ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಯಾರಾದ್ರೂ ಗಣೇಶನ್ ತಗೋಬೇಕು ಅಂತ ಹೇಳಿದ್ರೆ ಅವ್ರ ಮನೆಗೆ ತಲುಪಿಸ್ತೀರಾ ಅಥವಾ ಇಲ್ಲಿಗೆ ಬಂದು ತಗೋಬೇಕು? ಇಲ್ಲೇ ಬಂದು ತಗೊಂಡೋಗ್ಬೇಕು. ಯಾಕೆಂದ್ರೆ ಕೊರಿಯರ್ನವರು ಸಿಕ್ಕಾಪಟ್ಟೆ ರಫ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಡ್ಯಾಮೇಜ್ ಆಯ್ತು ಅಂದ್ರೆ ನಮಗೂ ಇಲ್ಲ, ಅವ್ರಿಗೂ ಇಲ್ಲ. ಹಂಗಾಗಿ ನಾನು ಎಲ್ಲೂ ಹೊರಗಡೆ ಕೊಡಲ್ಲ ಅದನ್ನ. ಇಲ್ಲೇ ಬಂದು ತಗೋಬೇಕು. ನಿಮ್ಮ ಮನೆ ಅಡ್ರೆಸ್ ಹೇಳ್ಬಿಡಿ. ನಮ್ಮ ಮನೆ ಹೊಸಕೆರೆ ಹಳ್ಳಿ, ಡಿಸೋಜ ನಗರ, PSIT ಹಿಂಭಾಗ ಬರುತ್ತೆ ಮನೆ. ಬೆಂಗಳೂರಲ್ಲಿರುವಂಥ ಹೊಸಕೆರೆ ಹಳ್ಳಿ ಡಿಸೋಜಾ ನಗರದಲ್ಲಿ ಇವ್ರ ಮನೆ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಇವ್ರ ಮನೆ ಅಡ್ರೆಸ್ಸು, ಇವರ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಒಂದು ರೀತಿಯಾಗಿ ಇವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಇವ್ರಿಗೂ ಕೂಡ ಪರೋಕ್ಷವಾಗಿ ಇನ್ಕಮ್ ಬಂದಂಗೆ ಆಗುತ್ತೆ. ನಾವು ಕೂಡ ಇಕೋ ಫ್ರೆಂಡ್ಲಿ ಹಬ್ಬನ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ. ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಟ್ರಯಲಿಗೆ ಇದರಲ್ಲಿ ಹಂತದಲ್ಲಿ ಇನ್ನೂ ಇದು ಆಗಿಲ್ಲ. ನೆಕ್ಸ್ಟ್ ಇಯರಿಂದ ಅದು ಸಿಗುತ್ತೆ. ಓಕೆ, ಇದನ್ನು 900 ರೂಪೀಸ್ ಮಾಡ್ತೀನಿ. ಇದೊಂದು 500 ರೂಪೀಸ್ ಮಾಡ್ತೀನಿ. ಅಲ್ಲಿ ಹೊರಗಡೆ ಇರೋ ಚಿಕ್ಕಗಣಪತಿ ಎಲ್ಲ 300 ರೂಪೀಸು, ಗೌರಿ 300 ರೂಪೀಸ್ ಮಾಡ್ತೀನಿ. ಕೇವಲ 300 ರೂಪಾಯಿಂದ ನಿಮಗೆ ಗಣೇಶನ ವಿಗ್ರಹ ಇಲ್ಲಿ ಸಿಗುತ್ತೆ. 500 ರೂಪಾಯಿ, 900 ರೂಪಾಯಿ, 1200 ರೂಪಾಯಿವರೆಗೂ ಕೂಡ. ಹೈಯೆಸ್ಟ್ ಅಂತ ಹೇಳಿದರೆ ಇವ್ರದ್ದು 1200 ರೂಪಾಯಿ. ಮಿನಿಮಮ್ ಅಂತ ಹೇಳಿದರೆ 300 ರೂಪಾಯಿಯಿಂದ ಗಣೇಶ ಇವ್ರ ಹತ್ರ ಆರಂಭ ಆಗುತ್ತೆ. ಇನ್ನೊಂದು ಅಂತ ಹೇಳಿದರೆ ಯಾರಿಗೂ ಕೂಡ ಹೋಮ್ ಡೆಲಿವರಿ ಕೊಡಲ್ಲ, ಕೊರಿಯರ್ ಮುಖಾಂತರ ಎಲ್ಲೂ ಕಳಿಸಲ್ಲ. ನಿಮಗೆ ಈ ರೀತಿಯಾದಂಥ ಸಗಣಿಯಲ್ಲಿ ಮಾಡಿದಂಥ ಗಣೇಶ ಬೇಕು, ಈ ಬಾರಿ ಹಬ್ಬಕ್ಕೆ ಮನೇಲಿ ಕೂರಿಸ್ಬೇಕು ಅಂತ ಹೇಳಿದರೆ ಇವ್ರ ಮನೆಗೇ ಬಂದು ತೊಗೊಂಡೋಗ್ಬೇಕು. ಯಾಕೆ ಅಂತ ಹೇಳಿದರೆ ಇವ್ರಿಗೆಲ್ಲೂ ಓಡಾಡೋದಕ್ಕಾಗಲ್ಲ, ಮನೆಯಿಂದ ಮೇಲೆ ಬರಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. 1000 ರೂಪಾಯಿ ಕೊಟ್ಟು ಲಕ್ಷ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ವಿಸರ್ಜನೆ ಮಾಡ್ತೀವಿ, ಅದರಲ್ಲಿ ಏನೂ ಸಿಗಲ್ಲ. ಆದರೆ 1000 ರೂಪಾಯಿ ಕೊಟ್ಟು 300, 500, 900, 1200 ರೂಪಾಯಿ ಕೊಟ್ಟು ಈ ರೀತಿಯಾದಂಥ ವಿಗ್ರಹಗಳನ್ನ ತಗೊಂಡ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಪರಿಸರಕ್ಕೂ ಹಾನಿ ಮಾಡಲ್ಲ, ನಾವು ಹಬ್ಬನ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಪರೋಕ್ಷವಾಗಿ ಒಬ್ಬ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾನು ಆಕ್ಚುಲಿ ನಿಮ್ಮ ಕೈ ಬರಲ್ವಲ್ಲ, ವರ್ಕ್ ಆಗಲ್ವಲ್ಲ, ಹೆಂಗ್ ಮಾಡ್ತೀರಾ? ಆಕ್ಚುಲಿ ಒಂದೇ ಕೈ ಸಪೋರ್ಟ್ ಇಟ್ಕೊಂತೀನಿ ಅಷ್ಟೇ. ಒಂದೇ ಕೈಲಿ ಇಷ್ಟೆಲ್ಲ ಮಾಡಿರೋದಾ ನೀವು? ಹೌದು, ಗ್ರೇಟ್, ನಿಜವಾಗ್ಲೂ ನೀವು ಗ್ರೇಟ್. ಆಗಾದ್ರೆ ಸಪೋರ್ಟಿಗೆ ಇರುತ್ತೆ ಇದು, ಏನು ಮಾಡೋಕ್ಕಾಗಲ್ಲ ಇದರಲ್ಲಿ. ಅಯ್ಯೋ, ಹೋ, ಅಂದ್ರೆ ನಿಮ್ಮ ಕೈಯೆಲ್ಲ ನೋವು ಬರೋದು ಆ ಥರ ಏನಾಗಲ್ಲ? ಒಂದಿನಕ್ಕೆ ಎಷ್ಟು ಮೂರ್ತಿಗಳನ್ನ ಮಾಡ್ಬೋದು? ಅದು ಸೈಜ್ ಮೇಲೆ, ಸೈಜ್ ಚಿಕ್ಕ ಅಂದರೆ ಒಂದು 15 ಗಣಪತಿ ಮಾಡ್ಬೋದು. ಇದು ಇಷ್ಟ ಅಂತ ಹೇಳಿದ್ರೆ ಒಂದು 15 ಮಾಡ್ಬೋದಾ? ದಿನಕ್ಕೆ 15 ದಿವಸ ಮಾಡ್ಬೋದು, 15 ಮಾಡ್ಬೋದು. ಒಂದು 25 ದಿವಸ ಒಣಗ್ಲಿಕ್ಕೆ ಟೈಮ್ ಬೇಕು. ಇದು 25 ದಿನ ಬೇಕು? 25 ದಿವಸ ಬೇಕು. ಈ ಗಣಪತಿ ಅಲ್ಲ, ನನಗೆ 50 ದಿನ ಬೇಕು ಫುಲ್ಲು ಒಣಗಲಿಕ್ಕೆ. ಇದು ಓಹೋ, ಬರೋಬ್ಬರಿ 1.5 ತಿಂಗಳು ಹಾಗಾದ್ರೆ ಈ ಗಣಪತಿ ಒಣಗಿಸೋದಕ್ಕೆ. ಅದು ಚಂದ ಬಿಸಿಲಿದ್ರೆ. ಹೌದು, ಬಿಸಿಲಿದ್ದರೆ ಮಾತ್ರ. ಇದು ಏಪ್ರಿಲ್
ಅಷ್ಟರೊಳಗೆ ನಾವು ಮಾಡ್ಕೋಬೇಕು, ಆಮೇಲೆ ಮಾಡೋಕ್ಕಾಗಲ್ಲ. ಮಳೆ ಶುರು ಆಗ್ಬಿಡ್ತು ಅಂದ್ರೆ ಮಾಡೋಕ್ಕಾಗಲ್ಲ, ಒಣಗಲ್ಲ ಬೇಗ. ಓ, ಶೀತ ಹಿಡ್ದಂಗೆ ಆಗುತ್ತೆ. ಹೌದು, ಓಕೆ. ಫುಲ್ ಬಿಸಿಲಿದ್ದಾಗ ಸೆಕೆ ಇದ್ದ ಟೈಮಲ್ಲಿ ಮಾತ್ರ ಮಾಡ್ಬೇಕಿದ್ನ. ಓಕೆ. ಒಂದು ಪ್ರತಿ ವರ್ಷ ಎಷ್ಟು ಆದಾಯ ಬರುತ್ತೆ, ಎಷ್ಟು ಆದಾಯ ತಗೊಳ್ತೀರಾ ಈ ಥರ ಮೂರ್ತಿಗಳನ್ನ ಮಾರಿ ಪ್ರತಿ ಇಲ್ಲ, ವರ್ಷ? ಇದೇ ಫಸ್ಟ್ ಇಷ್ಟೊಂದು ಮಾಡಿರೋದು. ಪ್ರತಿ ವರ್ಷ ಹೋದ ಸಲ ತುಂಬ ಕಮ್ಮಿ ಬಂದಿದ್ದು. ಎಲ್ಲ ಸೇಲ್ ಆಯ್ತಾ? ಆಗಲಿಲ್ಲ. ಓಕೆ. ಅದೇ ಹೇಳಿದ್ನಲ್ಲ, ಗೌರಿ ಬೇಕು ಅಂದ್ರು, ಗೌರಿ ಇಲ್ಲ ಅನ್ನೋದ್ಲು ಗಣಪತಿನೂ ಬಿಟ್ಟು ಹೋಗ್ರು, ಬೇಡ ನಮಗೆ ಅಂತ. ಈ ಸಲ ಪಕ್ಕಾ ಸೇಲ್ ಆಗುತ್ತೆ ನೋಡಿ. ಇದು ಬೆಂಗಳೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಹಬ್ಬದೊಳಗಡೆನೆ ನಾವು ವಿಡಿಯೋನ ಟೆಲಿಕಾಸ್ಟ್ ಮಾಡ್ತಿರೋ ಉದ್ದೇಶ ಇಷ್ಟೇ. ದೂರದಿಂದ ಯಾರೆಲ್ಲ ಅಕಸ್ಮಾತ್ ಶಾಪಿಂಗ್ ಅಥವಾ ನೆಂಟ್ರಿಸ್ಟ್ರು ಮನೆಗೆ ಬೆಂಗಳೂರಿಗೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡಿ ಗೌರಿ ಗಣೇಶನ ತಗೊಂಡೋಗಿ ಅಂತ ಹೇಳಿ. ಅವ್ರಿಗೆ ಒಂದೇ ಕೈ ಇವಾಗ ವರ್ಕ್ ಆಗೋದು, ಪ್ಯಾರಾಲಿಸಿಸ್ ಆಗಿ ಇನ್ನೊಂದು ಕೈ ವರ್ಕೇ ಆಗಲ್ಲ. ಆದರೂ ಕೂಡ ಒಂದು ವರ್ಷದಿಂದ ಸತತವಾಗಿ ಗೌರಿ ಗಣೇಶನ ಮಾಡ್ತಾ ಇದ್ದಾರೆ. ಮನಸ್ಸಲ್ಲಿ ಛಲ ಮತ್ತು ಏನಾದರೂ ಒಂದು ದುಡ್ದು ತಿನ್ನಬೇಕು ಅಂತ ಹೇಳಿದಾಗ ನೋಡಿ ಮನುಷ್ಯನ ಯಾವ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ ಅಂತೇಳಿ. ಅದಕ್ಕೆ ಕಲೆ ಇದೆ, ಆದರೆ ಕೂತ್ಕೋಬಾರ್ದು, ಮನೆಯವ್ರಿಗೆ ಭಾರ ಆಗಬಾರ್ದು. ಒಂದು ರೀತಿಯಾಗಿ ನಾನು ನಿರಂತರವಾಗಿ ಕೆಲಸ ಮಾಡಬೇಕು, ದುಡಿಬೇಕು ಅಂತೇಳಿ ಕೇವಲ ಒಂದೇ ಕೈಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆರ್ಟ್ ವರ್ಕ್ ನೋಡ್ಬೋದು ನೀವು ಅಲ್ಲಿ, ಗಣೇಶನ ಹೇಗೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಲೈಟಾಗಿ ಕಂಪ್ಲೀಟ್ ಆಗಿದೆ, ಅದಕ್ಕೆ ಟಚಪ್ ಕೊಡ್ತಾ ಇದ್ದಾರೆ. ಆದರೆ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಅದು ವರ್ಕೇ ಆಗಲ್ಲ, ರೈಟ್ ಹ್ಯಾಂಡಲ್ಲಿ ಮಾತ್ರ ಮಾಡಬೇಕು. ಇಡೀ ದಿನ ಮಾಡಿದರೆ ಒಂದು ರೀತಿಯಾಗಿ ಒಂದು ಚಿಕ್ಕದು ಅಂತ ಹೇಳಿದರೆ 15 ಮಾಡ್ಬೋದು, ದೊಡ್ಡದಾದರೆ ಒಂದು ಕಂಪ್ಲೀಟ್ ಮಾಡೋಕ್ಕೆ 50 ದಿನ ಆಗುತ್ತೆ ಅಂತ ಹೇಳಿದರು. ಹಠ ಇದೆಯಲ್ಲ, ಅದು ಮಾಡಬೇಕು ಅಂತ ಛಲ ಇದೆಯಲ್ಲ, ಅದೇ ಮನುಷ್ಯನ ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಯಾರೆಲ್ಲ ಇದುವರೆಗಂತ ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲ, ಏನೂ ಮಾಡೋದಕ್ಕಾಗಲ್ಲ, ಅವು ಸಪೋರ್ಟ್ ಮಾಡಲಿಲ್ಲ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲಿಲ್ಲ, ಅಯ್ಯೋ ನಮ್ಮ ನೆಂಟರು ಸಪೋರ್ಟ್ ಮಾಡಲಿಲ್ಲ, ನನ್ನ ಫ್ರೆಂಡು ಕೈ ಕೊಟ್ಟ ಅಂದ್ಕೊಂಡಿರ್ತಿರಲ್ಲ, ಅವ್ರಿಗೆಲ್ಲ ಇವ್ರ ಕತೆ ಇನ್ಸ್ಪೈರ್ ಆಗುತ್ತೆ. ನಮ್ಮಲ್ಲಿ ಛಲ ಹಠ ಇದ್ದರೆ ನಮಗೆ ಯಾವುದೇ ಅಂಗಾಂಗಗಳಿದ್ರೂ ಅದು ನ್ಯೂನತೆ ಕಾಣಿಸಲ್ಲ. ನ್ಯೂನತೆಯನ್ನು ಮೀರಿ ಕೂಡ ಬದುಕನ್ನು ಕಟ್ಕೊಬೋದು. ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಅವ್ರ ಆದಾಯದ ಮೂಲನ ಕಂಡುಕೊಂಡಿದ್ದಾರೆ. ಇವರನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದಲೂ ಒಂದು ರೀತಿಯಾಗಿ ಸಹಾಯ ಮಾಡ್ದಂಗೆ ಆಗುತ್ತೆ. ಅದಕ್ಕೆಲ್ಲ ನೀವು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.